ನಮಸ್ಕಾರ, ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಈಶ್ವರಪ್ಪ ಧ್ವಜ ಹೇಳಿಕೆಯಿಂದ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಈಶ್ವರಪ್ಪ ಹೇಳಿಕೆ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಧರಣಿಯನ್ನ ಮುಂದುವರಿಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಓಕೆ ಏನು ಆಗಲ್ಲ, ಕಾಂಗ್ರೆಸ್ ಇಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸೋದಿಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಕಾಂಗ್ರೆಸ್ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದೆ. ಇನ್ನು ನಾಳೆಯಿಂದ ರಾಜ್ಯವ್ಯಾಪಿ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂಥದ್ದು. ಸೊ ಹೀಗಾಗಿ ಈಗ ಈ ವಿಚಾರ ಗಂಭೀರವಾಗ್ತಾ ಇದೆ. ಆ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬಿಜೆಪಿ ನಾಯಕರು. ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ ಬಿಜೆಪಿ ನಾಯಕರು ಸಭೆಯನ್ನ ಕರೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಸಿಎಂ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪ, ಸಚಿವ ಈಶ್ವರಪ್ಪ ಸೇರಿದಂತೆ ರಾಜ್ಯದ ಬಿಜೆಪಿ ಪ್ರಮುಖರ ಸಭೆ ನಡೀತಾ ಇದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಸಭೆ ಹೈಕಮಾಂಡ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನ ನಿಗದಿ ಮಾಡಲಾಗಿದೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕೆ ಸಭೆಯನ್ನ ಕರೆಯಲಾಗಿದೆ. ರಾಜ್ಯವ್ಯಾಪಿ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿದೆ ಕಾಂಗ್ರೆಸ್ ಹೋರಾಟಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಭೆಯಲ್ಲಿ. ಹಿಜಾಬ್ ವಿವಾದದ ಬಗ್ಗೆಯೂ ಕೂಡ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಒಂದು ಹೋರಾಟವನ್ನ ರೂಪಿಸ್ತಾ ಇರುವಂತದ್ದು ರಾಷ್ಟ್ರ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರ ಹೇಳಿಕೆಯನ್ನ ಖಂಡಿಸಿ ಅದು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಮುಂದುವರೆದಿದೆ. ಇನ್ನು ನಾಳೆ ಬೇರೆ ಅಧಿವೇಶನ ಬೇರೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಹೇಗೆ ಎದುರಿಸಬೇಕು ಕಾಂಗ್ರೆಸ್ ಪಕ್ಷವನ್ನ, ಅವರಿಗೆ ಆಲ್ರೆಡಿ ವಾಗ್ದಾಳಿಯನ್ನ ಮಾಡಲಿಕ್ಕೆ ಮತ್ತೊಮ್ಮೆ ಹೋರಾಟವನ್ನ ಮುಂದುವರಿಸಲಿಕ್ಕೆ ವಿಧಾನ ಪರಿಷತ್ ಮತ್ತೆ ವಿಧಾನಸಭೆಯಲ್ಲಿ ನಿರ್ಧಾರವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಒಂದು ಪ್ಲಾನ್ ಅನ್ನ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಹೀಗಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಸಭೆ ಕರೆದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಕಾಂಗ್ರೆಸ್ ಈ ರೀತಿಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಅಂದ್ರೆ ಈಶ್ವರಪ್ಪನವರ ಹೇಳಿಕೆಯನ್ನ ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ, ಹೋರಾಟವನ್ನ ತೀವ್ರಗೊಳಿಸ್ತಾರೆ ಅಂತ ಬಿಜೆಪಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಊಹಿಸಿರ್ಲಿಲ್ಲ. ಬಟ್ ಈಗ ಈ ಪ್ರತಿಭಟನೆ ಬಿಸಿ ಮತ್ತೊಮ್ಮೆ ವಿಧಾನ ಮಂಡಲದಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ಈಗ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸುವಂತಹ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಏನೇನೆಲ್ಲ ಚರ್ಚೆ ಆಗ್ಬೋದು ಅಂತ ಅನ್ಸುತ್ತೆ, ಏನ್ ನಿರ್ಧಾರ ಮಾಡಬಹುದು? ಈಶ್ವರಪ್ಪನವರಿಗೆ ಬೆಂಬಲವಾಗಿ ನಿಲ್ತಾರಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ಏನು ಈಶ್ವರಪ್ಪನವರ ಹೇಳಿಕೆ ಏನಿದೆ, ಎಲ್ಲೊಂದ್ ಕಡೆ ಈ ಒಂದು ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಎಲ್ಲೊಂದ್ ಕಡೆ ಮುಂದಿನ ಚುನಾವಣೆಗೆ ಕೂಡ ಇದು ಸಜ್ಜಾಗ್ತಾ ಇರುವಂತದ್ದು, ಮತ್ತೆ ರಾಜಕೀಯವಾಗಿ ಕೂಡ ಇದನ್ನ ಬಳಸ್ಕೊತಾ ಇರುವಂತದ್ದು. ಮತ್ತೆ ಈ ಒಂದು ಬೆಳವಣಿಗೆ ಇಲ್ಲೊಂದ್ ಕಡೆ ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ರಾಜ್ಯದ ನಾಯಕರಿಗೂ ಕೂಡ ಒಂದು ತಲೆಬಿಸಿಯಾಗಿದೆ. ಮತ್ತೆ ಪಕ್ಷಕ್ಕೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿಯೇ ಈಗ ಬಿಜೆಪಿ ಹಿರಿಯ ನಾಯಕರುಗಳು ತುರ್ತು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ನಾಳೆ ಬೆಳಗ್ಗೆ 7 ಗಂಟೆಗೆ ಮಹತ್ವದ ಸಭೆಯನ್ನ ಈಗ ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಹಿಜಾಬ್ ಸಂಘರ್ಷ ಆಗಿರ್ಬೋದು, ಮತ್ತೆ ಈಶ್ವರಪ್ಪ ಅವರ ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ನವರ ಧರಣಿ ಏನಿದೆ ಅಂದ್ರೆ ಈಗಾಗಲೇ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದಾರೆ ಸದನದ ಒಳಗಡೆ, ಅದನ್ನ ಮತ್ತೆ ಹೊರಗಡೆನೂ ಕೂಡ ಈಗಾಗಲೇ ಧರಣಿಯನ್ನ ಮಾಡ್ತಾರೆ. ಈ ಮೂಲಕವಾಗಿ ಒಂದು ರೀತಿ ಈಶ್ವರಪ್ಪನವರು ಒಂದು ರೀತಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮತ್ತೆ ದೇಶಕ್ಕೂ ಕೂಡ ಅವಮಾನ ಮಾಡಿದ್ರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಅನ್ನುವಂಥದ್ದು. ಮತ್ತೆ ಎಲ್ಲೋ ಒಂದು ಕಡೆ ಇವರು ಹಿಂದೂ ವಿರೋಧಿಗಳು ಅಂದ್ರೆ ಈ ರೀತಿಯಾಗಿ ಕಾಂಗ್ರೆಸ್ನವರು ಬಿಂಬಿಸ್ತಿದ್ದಾರೆ. ಮತ್ತೆ ಮುಂದಿನ ಚುನಾವಣೆಗೆ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಈ ರಾಷ್ಟ್ರಧ್ವಜ ವಿಚಾರ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನ ಯಾವ ರೀತಿಯಾಗಿ ಸರಿಪಡಿಸಬೇಕು ಮತ್ತೆ ಯಾವ ರೀತಿಯಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮಹತ್ವದ ಸಮಾಲೋಚನೆಯನ್ನು ನಡೆಸುತ್ತಿದ್ದಾರೆ. ಮತ್ತೆ ಈಗಾಗಲೇ ರಾಜ್ಯಾದ್ಯಂತ ಕಾಂಗ್ರೆಸ್ನ ನಾಯಕರುಗಳು ಎಲ್ಲಾ ಕಡೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಪ್ರತಿಭಟನೆ ಎಲ್ಲ ಒಂದು ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಚರ್ಚೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಪ್ರಮುಖವಾಗಿ ಈಗಾಗಲೇ ಏನು ಹಿಜಾಬ್ ಸಂಘರ್ಷ ಇದೆ ಎಲ್ಲೋ ಒಂದು ಕಡೆ ಇದು ಬಿಜೆಪಿಗೂ ಕೂಡ ಒಂದು ರೀತಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಈಗಾಗಲೇ ಕಾಂಗ್ರೆಸ್ನವರು ಹಿಜಾಬ್ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಈಗಾಗಲೇ ಒಂದು ರೀತಿ ಡ್ಯಾಮೇಜ್ ಆಗಿದೆ. ಅದನ್ನ ಬಿಟ್ಟು ಈಗ ಈಶ್ವರಪ್ಪನವರ ಹೇಳಿಕೆಯನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿಗೂ ಕೂಡ ಇದು ಎಲ್ಲೋ ಒಂದ್ ಕಡೆ ಇದು ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂದ್ರೆ ತ್ರಿಬಲ್ ತಲಾಕ್ ಅನ್ನ ರದ್ದು ಮಾಡದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಪರವಾಗಿ ಮುಸ್ಲಿಂ ಸಮುದಾಯ ಒಂದು ರೀತಿ ಒಲವನ್ನು ತೋರಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಹಿಜಾಬ್ ಸಂಘರ್ಷದಿಂದಾಗಿ ಕಂಪ್ಲೀಟ್ ಆಗಿ ಈ ಒಂದು ಮುಸ್ಲಿಂ ಸಮುದಾಯ ಒಂದು ರೀತಿ ದೂರ ಆಗ್ತಾ ಇದೆ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಒಂದು ರೀತಿ ಎಚ್ಚರಿಕೆಯಾದಂತ ನಡೆಯನ್ನ ಇಡುವಂತ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ರಾಜ್ಯ ಕಾಂಗ್ರೆಸ್ ಬೇಗುದಿ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ. ಕೆಪಿಸಿಸಿ ನಾಯಕರಿಗೆ ರಾಹುಲ್ ಗಾಂಧಿ ಬುಲಾವನ್ನ ನೀಡಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೇಗುದಿ ಏನ್ ಕಾಣಿಸ್ತಾ ಇಲ್ಲ, ಬಟ್ ಬಣ ರಾಜಕೀಯ ಅಂತೂ ಇದ್ದೇ ಇದೆ. ಸಿದ್ದರಾಮಯ್ಯನವರ ಟೀಮು, ಡಿ ಕೆ ಶಿವಕುಮಾರ್ ಅವರ ಟೀಮು ಅಂತೆಲ್ಲ. ಸೊ ಬಟ್ ಇಲ್ಲಿ ನೆಕ್ಸ್ಟ್ ಇನ್ನ 14 ತಿಂಗಳಿಗೆ ವಿಧಾನಸಭೆ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಣ ರಾಜಕೀಯ ಯಾವುದು ಬೇಡ ಅನ್ನುವಂತ ಒಂದು ಸೂಚನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಎಂಟ್ರಿ ಆಗ್ತದೆ. ಸೊ ಹೀಗಾಗಿನೇ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ. 15ಕ್ಕೂ ಹೆಚ್ಚು ಹಿರಿಯ ನಾಯಕರಿಗೆ ಕರೆಯನ್ನ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ ಕರೆಯಲಾಗಿರುವಂತದ್ದು ಸಭೆಗೆ. ಫೆಬ್ರವರಿ 25 ಅಥವಾ 26ಕ್ಕೆ ದೆಹಲಿಯಲ್ಲಿ ರಾಜ್ಯ ನಾಯಕರ ಸಭೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನಿಸಲಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಇನ್ನು 5 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆಬ್ವಿಯಸ್ಲಿ 2023ರ ವಿಧಾನಸಭೆ ಚುನಾವಣೆ ಮೇನ್ ಟಾರ್ಗೆಟ್. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸುವಂತ ವಿಚಾರ, ಅದರ ಜೊತೆಗೆ ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನ ಕೊಡಬೇಕು, ನಾವು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಹಾಗೆ ಬಿಜೆಪಿ ಸರ್ಕಾರದ ವೈಫಲ್ಯಗಳೇನು, ಸರ್ಕಾರಕ್ಕೆ ಇದೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆಯಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಡೆಲ್ಲಿಲಿ 25ನೇ ತಾರೀಕಿಗೆ ನಾವು 27 ಪಾದಯಾತ್ರೆ ಮಾಡ್ತೀವಿ. 25ಕ್ಕೆ ನಾವು ಮುಂಚಿತವಾಗಿ ನಾನು ಪ್ರೆಸಿಡೆಂಟ್ ಆದಾಗೇನೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಮಾತುಕತೆ ಮಾಡಿದ್ದು ಕೇಳಿದ್ದು. ನನಗೆ ಸಿದ್ದರಾಮಯ್ಯನವ್ರು ಇಬ್ರು ಕರೆಸಿ ಫಸ್ಟ್ ನನ್ನ ಅಧ್ಯಕ್ಷರು ಮಾಡಾದ್ಮೇಲೆ ಕೆಲವು ವಿಚಾರನ ಕರೆದು ಮಾತಾಡಿದ್ರು, ಯಾವ ರೀತಿ ನಾವು ಪೊಲಿಟಿಕಲ್ ಸ್ಟ್ರಾಟಜಿ ಇಟ್ಕೊಳ್ಬೇಕು ಅಂತ. ಈಗ ಕೆಲವು ಅಭಿಪ್ರಾಯಗಳನ್ನ ಬೇರೆ ಬೇರೆ ವಿಚಾರದಲ್ಲಿ, ಯಾಕೆಂದ್ರೆ ಟೈಮ್ ಇಲ್ಲ. ಸೊ ಅದಕ್ಕೆ ನಮ್ದು ಪ್ಲಾನ್ ಆಫ್ ಆಕ್ಷನ್, ನಾವೆಲ್ಲ ಶಾಸಕರಿಗೆಲ್ಲ ನಾವು ಟ್ರೈನಿಂಗ್ ಕೊಡಬೇಕು. ಕೆಲವು ವಿಚಾರಗಳನ್ನ ಯಾರ್ಯಾರು ಯಾವ ಸಬ್ಜೆಕ್ಟ್ ತಗೋಬೇಕು ಅನ್ನೋದು ಕೂಡ ಎಲ್ಲ ಒಂದು 2-3 ದಿನದ ಒಂದು ನಮ್ಮ ಕಾನ್ಕ್ಲೇವ್ ನಡೀತದೆ. ಒಂದು ಟ್ರೈನಿಂಗ್ ತರಬೇತಿ ಡೆಲ್ಲಿಯವರು ಕೂಡ ಒಂದು ಟೀಮ್ ಇದೆ, ಅವರು ಕೂಡ ಕೊಡ್ತಾರೆ. ಈ ಮಧ್ಯದಲ್ಲಿ ಒಂದು 10-15 ಜನ ಲೀಡರ್ಸ್ನ ಕರೆಸಿ ಏನೇನು ಕೆಲವು ಅಭಿಪ್ರಾಯಗಳನ್ನು, ಯಾಕೆಂದ್ರೆ ಈ ದೇಶನ ಒಡೆಯಕ್ಕೆ ಹೊರಟುಬಿಟ್ಟಿದ್ದಾರೆ, ಈ ದೇಶನ ವಿಭಾಗ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಆಗಿದೆ. ಈಗ ಬೇರೆ ಬೇರೆ ಸ್ಟೇಟಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಅನ್ನೋದು ಕೂಡ ಒಂದು ದೊಡ್ಡ ಅವ್ರಿಗೆಲ್ಲ ರಿಪೋರ್ಟ್ ಇದೆ. ಅದೆಲ್ಲ ಚರ್ಚೆ ಮಾಡಬೇಕು ಅಂತ ಕೆಲವು ಸೀನಿಯರ್ ಲೀಡರ್ಸ್ನ ಕರೆಸಿದ್ದಾರೆ, ನಮಗೆ ಟೈಮ್ ಕೊಟ್ಟಿದ್ದಾರೆ. ನಾವೊಂದು 15 ಜನ ಹೋಗ್ತೀವಿ. 2008ರ ಅಹಮದಾಬಾದ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆಯಾದಂತ 2 ಅಪರಾಧಿಗಳು ಮಂಗಳೂರಿನವರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಒಟ್ಟು 38 ಮಂದಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು ನ್ಯಾಯಾಲಯ. ಸೈಯದ್ ಮೊಹಮ್ಮದ್ ನೌಶಾದ್ ಮತ್ತೆ ಅಹಮದ್ ಬಾವಾಗೆ ಗಲ್ಲು ಶಿಕ್ಷೆ ಆಗಿದೆ. ಈ 2 ಮಂಗಳೂರಿನವರು ಅಂತ ತಿಳಿದು ಬಂದಿದೆ. ಪಾಂಡೇಶ್ವರದ ಸುಭಾಷ್ ನಗರ ನಿವಾಸಿ ನೌಶಾದ್ ಎನ್ನೋನು, ಮಂಗಳೂರು ಹೊರವಲಯದ ಹಳೆಯಂಗಡಿ ನಿವಾಸಿ ಅಹಮದ್ ಬಾವಾ ಅನ್ನೋನು. ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ಮೊಹಮ್ಮದ್ ನೌಶಾದ್ ಪಾಂಡೇಶ್ವರದ ಮನೆಯಲ್ಲಿ ಬಾಂಬ್ ಅನ್ನ ತಯಾರು ಮಾಡ್ತಿದ್ದ ಈ ನೌಶಾದ್ ಎನ್ನೋನು. ಉಗ್ರ ಯಾಸಿನ್ ಭಟ್ಕಳ ನಿಕಟವರ್ತಿಯಾಗಿದ್ದ ಈ ನೌಶಾದ್ 2008ರ ಅಕ್ಟೋಬರ್ 3ರಂದು ಉಗ್ರ ನೌಶಾದ್ ಬಂಧನ ಆಗಿತ್ತು. 56 ಮಂದಿ ಅಮಾಯಕರ ಸಾವಿಗೆ ಕಾರಣರಾಗಿದ್ರು ಇವರು. ಗಲ್ಲು ಶಿಕ್ಷೆಯಾದಂತ 38 ಮಂದಿಯಲ್ಲಿ 2 ಮಂಗಳೂರಿನವರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. 2008ರ ಅಕ್ಟೋಬರ್ 3ರಂದು ನಡೆದಿದ್ದಂತ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. 38 ಮಂದಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು ನ್ಯಾಯಾಲಯ. ಆ 38 ಮಂದಿಯಲ್ಲಿ ಈ 2 ಏನಿದ್ದಾರೆ ಅಹಮದ್ ಬಾಬಾ ಮತ್ತೆ ಮೊಹಮ್ಮದ್ ನೌಶಾದ್ ಎನ್ನೋ ಈ 2 ಉಗ್ರರು ಮಂಗಳೂರು ಮೂಲದವರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿಶನ್, ಈ 2 ಹಿನ್ನೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವರ ಆಕ್ಟಿವಿಟೀಸ್ ಎಲ್ಲ ಯಾವ ರೀತಿಯಾಗಿತ್ತು, ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ?
ಪೃಥ್ವಿರಾಜ್ ಸುಮಾರು 2008ರಲ್ಲಿ ಅಹಮದಾಬಾದ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ನಡೆಯಿತು. ಈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಅಮಾಯಕರು ಪ್ರಾಣವನ್ನ ತೆತ್ತಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ NIA ಅಧಿಕಾರಿಗಳ ತಂಡ ಸಾಕಷ್ಟು ಶ್ರಮವನ್ನು ವಹಿಸಿ ಸುಮಾರು 50ಕ್ಕಿಂತ ಹೆಚ್ಚು ಆರೋಪಿಗಳನ್ನ ಬಂಧನ ಮಾಡಿದ್ರು. ಸುಮಾರು 14 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ 38 ಮಂದಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಆ 38 ಮಂದಿಯಲ್ಲಿ ಇಬ್ಬರು ಮಂಗಳೂರಿನವರು ಎಂಬುದಾಗಿ ಈಗ ಗೊತ್ತಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಮಂಗಳೂರು ಉಗ್ರರ ಸ್ಲೀಪರ್ ಸೆಲ್ ಅನ್ನೋದು ದೃಢವಾಗಿತ್ತು. ಈ ಆರೋಪಿಗಳ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಒಬ್ಬನ ಹೆಸರು ಮೊಹಮ್ಮದ್ ನೌಶಾದ್ ಅಂತ ಹೇಳಿ, ಆತ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ. ಮಂಗಳೂರಿನ ಪಾಂಡೇಶ್ವರದ ಸುಭಾಷ್ ನಗರದಲ್ಲಿ ಒಂದು ಬಾಡಿಗೆ ಕೋಣೆಯಲ್ಲಿ ವಾಸವಾಗಿದ್ದ ಮತ್ತು ಅಲ್ಲಿ ಬಾಂಬ್ ತಯಾರಿಕೆ ಬೇಕಾದಂತಹ ಎಲ್ಲ ವಸ್ತುಗಳು ಆತನಿಗಿತ್ತು. ಆತ ಮೂಲತಃ ಇಂಜಿನಿಯರ್ ವಿದ್ಯಾರ್ಥಿ ಆಗಿರೋ ಕಾರಣಕ್ಕಾಗಿ ಯಾವೆಲ್ಲ ವಸ್ತುಗಳನ್ನ ತಯಾರಿಸಿದ್ರೆ, ಯಾವೆಲ್ಲ ಕಚ್ಚಾ ವಸ್ತುಗಳನ್ನ ತಯಾರಿಸಿದ್ರೆ ಬಾಂಬ್ ತಯಾರು ಮಾಡಬಹುದು ಎಂಬುದಾಗಿ ಬಹಳಷ್ಟು ಆತನಿಗೆ ಗೊತ್ತಿತ್ತು. ಹಾಗಾಗಿ ಬಾಂಬ್ ತಯಾರಿಕೆ ವೇಳೆಯಲ್ಲಿ ಸರ್ಕಿಟ್ಗೆ ಆತನನ್ನ ಉಗ್ರರು ಉಪಯೋಗಿಸ್ತಿದ್ರು. ಈತ ಪ್ರಮುಖವಾಗಿ ಭಟ್ಕಳ ಬ್ರದರ್ಸ್ನ ನಿಕಟವರ್ತಿ ಕೂಡ ಆಗಿದ್ದ ಮತ್ತು ಇನ್ನೊಬ್ಬ ಅಹಮದ್ ಬಾವಾ ಅಂತ ಹೇಳಿ ಆತ ಮಂಗಳೂರಿನ ಹೊರವಲಯದ ಹಳೆಹಂಗಡಿಯ ನಿವಾಸಿ. ಆತನನ್ನ ಈಗ ನ್ಯಾಯಾಲಯ ಗಲ್ಲು ಶಿಕ್ಷೆಗೆ ವಿಧಿಸಿದೆ. ಮತ್ತಿಬ್ಬರನ್ನ ಅವತ್ತು ಪೊಲೀಸರು ಬಂಧನ ಮಾಡಿದ್ರು. ಉಳ್ಳಾಳದ ಇಬ್ಬರು ಸಹೋದರರನ್ನ ಬಂಧನ ಮಾಡಿದ್ರು. ಅವರಿಗೆ ಸದ್ಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿರುವಂತದ್ದು. ಇದರಲ್ಲಿ ಆಗಿನ ಗುಜರಾತ್ನ CM ಆದಂತಹ ನರೇಂದ್ರ ಮೋದಿ ಅವರನ್ನ ಕೊಲ್ಲೋಕೆ ಕೂಡ ಇವರು ಪ್ಲಾನ್ ಮಾಡಿದ್ರು ಎಂಬುದು ಈಗ ಕೋರ್ಟ್ ಅಲ್ಲಿ ದೃಢವಾಗ್ತಾ ಇರುವಂತದ್ದು. ಹಾಗಾಗಿ ಸುಮಾರು 50ಕ್ಕಿಂತ ಹೆಚ್ಚು ಅಮಾಯಕರ ಸಾವಿಗೆ ಈ ಉಗ್ರರು ಕಾರಣರಾಗಿದ್ರು. ಈಗ 38 ಮಂದಿಗೆ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿರುವಂತದ್ದು ಮತ್ತು 11 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿರುವಂತದ್ದು. ಈ 38 ಮಂದಿಯಲ್ಲಿ ಇಬ್ಬರು ಮಂಗಳೂರು ಮೂಲದವರನ್ನೋದು ಕೂಡ ಈಗಲೂ ಕೂಡ ಜನರಿಗೆ ಇಲ್ಲಿ ಅರಗಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳವರೆಗೂ ಕೂಡ ಮಂಗಳೂರು ಉಗ್ರರ ಸ್ಲೀಪರ್ ಸೆಲ್ ಅನ್ನೋದು ಬಹಳಷ್ಟು ದೃಢವಾಗಿತ್ತು ಮತ್ತು NIA ಅಧಿಕಾರಿಗಳು ಇತ್ತೀಚೆಗೆ ಕೂಡ ಒಬ್ಬ ಸಂಶಯಾಸ್ಪದ ಉಗ್ರರನ್ನು ಬಂಧನ ಮಾಡಿದ್ದನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಇಬ್ಬರು ಉಗ್ರರೇನಿದ್ದಾರೆ ಅವರು ಈಗ ಗಲ್ಲು ಶಿಕ್ಷೆಗೆ ವಿಧಿಸಿರುವಂತದ್ದು. ಈ ಉಗ್ರರು ವೆಲ್ ಎಜುಕೇಟೆಡ್ ಪರ್ಸನ್ಗಳನ್ನೇ ಆಯ್ಕೆ ಮಾಡಿ ಬಾಂಬ್ ತಯಾರಿಕೆ ಮಾಡ್ತಾ ಇದ್ರು ಅನ್ನೋ ಕೂಡ 2008ರಲ್ಲಿ ರುಜುವಾಗ್ತಾ ಆಗಿತ್ತು. ಹಾಗಾಗಿ ಈಗ ಮಂಗಳೂರಿನ ಜನರು ಮಾತಾಡ್ಕೊಳ್ತಿದ್ದಾರೆ, ಇಲ್ಲಿನ ಒಬ್ಬ ಉಗ್ರನಿಗೆ ಗಲ್ಲು ಶಿಕ್ಷೆ ಆಗಿದೆ. ಅಹಮದಾಬಾದ್ನಲ್ಲಿ ಇಡೀ ದೇಶವೇ ಬೆಚ್ಚಿ ಘಟನೆ ಆದ್ಮೇಲೆ ಇವರಿಗೆ ಲಿಂಕ್ಸ್ ಮತ್ತೆ ಏನಾದ್ರೂ ಆ ಒಂದು ಭಾಗದಲ್ಲಿ ಇರುವಂತದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಅಥವಾ ಆ ಒಂದು ಘಟನೆ ಆದ್ಮೇಲೆ ಇವ್ರು ಬಂಧನ ಆದ್ಮೇಲೆ ಮತ್ತೆಲ್ಲೂ ಇವರು ಬೇರೆ ಉಗ್ರ ಚಟುವಟಿಕೆಗಳಲ್ಲಿ ಕೈ ಆಡಿಸಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿದೆಯಾ? ಪೃಥ್ವಿರಾಜ್ ಸುಮಾರು 2008 ಅಕ್ಟೋಬರ್ 3ರಂದು ಈ ನೌಶಾದ್ ಅನ್ನ ಬಂಧನ ಮಾಡಿರುವಂತದ್ದು. ಈತನ ಮನೆಗೆ ಇಂಡಿಯನ್ ಮುಜಾಹಿದ್ದೀನ ನಿಕಟ ಸಂಪರ್ಕಿಯಾದಂತಹ ಮತ್ತು ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮಾಸ್ಟರ್ ಮೈಂಡ್ ಅಂತಾನೆ ಕರೆಸಿಕೊಳ್ತಂತ ಯಾಸೀನ್ ಭಟ್ಕಳ್ ಮನೆಗೆ ಬರ್ತಾ ಇದ್ದ. ಬಾಡಿಗೆ ಮನೆಯಲ್ಲಿ ಆತ ಕೂಡ ಬರ್ತಾ ಇದ್ದ. ಇಬ್ರು ಸೇರಿ ಏನು ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು ಮಾಹಿತಿ ಕೂಡ ಅವತ್ತು ಬೆಳಕಿಗೆ ಬಂದಿತ್ತು. ಇದಕ್ಕೆ ಪೂರಕವಾಗಿ ಹಲವಾರು ಸಾಕ್ಷ್ಯಗಳು ಕೂಡ ಅವತ್ತು ಪೊಲೀಸರಿಗೆ ಸಿಕ್ಕಿತ್ತು. ಜಿಹಾದಿಗೆ ಸಂಬಂಧಪಟ್ಟಂತ ಬುಕ್ಸ್ ಆಗಿರ್ಬೋದು ಮತ್ತು ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇತರ ಕಚ್ಚಾ ವಸ್ತುಗಳು ಕೂಡ ಸಿಕ್ಕಿತ್ತು. ಹಾಗಾಗಿ ದೃಢವಾಗಿ ಈತನೇ ಮಾಡ್ತಾ ಇದ್ದಾನೆಂಬ ಸಂಶಯ ಕೂಡ ಇತ್ತು ಮತ್ತು ಅದು ದೃಢವಾಗಿತ್ತು. ಆ ನಂತರವಾಗಿ ಈತನ ಜೊತೆಯಲ್ಲಿ ಬೇರೆ ಯಾರಾದ್ರೂ ಇದಾರೆಂಬ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ರು ಮತ್ತು ಈತನ ಸಂಘಟಕರಾದಂತಹ ಹಳೆಯಂಗಡಿ ಅಹಮದ್ ಬಾವ್ ಆಗಿರ್ಬೋದು ಮತ್ತು ಉಳ್ಳಾಳದ ಇಬ್ಬರು ಸಹೋದರರನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ರು. ಆ ನಂತರವಾಗಿ ಇವರಿಗೆ ಬೇರೆ ಯಾರಾದ್ರೂ ಲಿಂಕ್ ಇದೆಯಾ ಮಂಗಳೂರಲ್ಲಿ ಎಂಬುದರ ಬಗ್ಗೆ ಸಾಕಷ್ಟು ವರ್ಷಗಳು ತನಿಖೆ ನಡೆಯಿತು. ಆದ್ರೆ ಯಾರಿಗೂ ಕೂಡ ಡೈರೆಕ್ಟ್ ಆಗಿ ಇವರಿಬ್ಬರ ಲಿಂಕ್ ಇಲ್ಲ. ಇವರ ಲಿಂಕ್ ಇರೋದು ಕೇವಲ ಭಟ್ಕಳದ ಉಗ್ರ ಸಹೋದರರ ಮೂಲಕ ಇಂಡಿಯನ್ ಮುಜಾಹಿದ್ದೀನ್ಗೆ ನೇರವಾದ ಲಿಂಕ್ ಇದೆ ಎಂಬುದಾಗಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಥ್ಯಾಂಕ್ ಯು ಕಿಶನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹನುಮಂತನ ಜನ್ಮಸ್ಥಳ ಇರೋದು ಎಲ್ಲಿ? ಕರ್ನಾಟಕದಲ್ಲೋ ಆಂಧ್ರ ಪ್ರದೇಶದಲ್ಲೋ? ಅಂಜನಾದ್ರಿ ಬೆಟ್ಟಕ್ಕೆ TTD ಸಡ್ಡು, ದಾಖಲೆ ನೀಡುತ್ತಾ ಕರ್ನಾಟಕ. ಹನುಮಾನ್ ಇದೇನ್ ಗೋವಿಂದ? ಶ್ರೀರಾಮ ಭಕ್ತ ಹನುಮ ಹುಟ್ಟಿದ್ದು ಕೊಪ್ಪಳದಲ್ಲೇ. ಈ ಕುರಿತು ಅಧ್ಯಯನ ವರದಿ ನೀಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇಂದು ಸಂಸದ ಸಂಗಣ್ಣ ಕರಡಿ ನಿವಾಸದಲ್ಲಿ ತಜ್ಞರು ಸಭೆಯನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳದ ಸಂಸದರಾಗಿರುವಂತಹ ಸಂಗಣ್ಣ ಕರಡಿ ಅವರ ಮನೆಯಲ್ಲಿ ನಿವಾಸದಲ್ಲಿ ಇವತ್ತು ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ತಜ್ಞರ ಸಭೆ ನಡೀತಾ ಇದೆ. ಯಾಕೆಂದ್ರೆ TTD ಅಲ್ಲಿನ ಪೇಟೆಂಟ್ ತಗೊಳ್ತಾ ಇದೆ. ಹನುಮ ಹುಟ್ಟಿದ್ದಿಲ್ಲೇ, ಅಂಜನಾದ್ರಿ ಬೆಟ್ಟ ಇರುವಂತದ್ದಿದೆ ಅಂತ. ಆದರೆ ಕೊಪ್ಪಳ ಅದರ ಮೂಲ ಆಂಜನೇಯನ ಜನ್ಮಸ್ಥಳ ಇಲ್ಲಿ ಅನ್ನುವಂಥದ್ದು ವಾದ ಕರ್ನಾಟಕದ್ದು. ಅಂಜನಾದ್ರಿಯಲ್ಲೇ ಹನುಮ ಹುಟ್ಟಿದ್ದಾಗಿ ದಾಖಲೆಗಳ ಸಂಗ್ರಹ ಮಾಡಲಾಗ್ತಾ ಇದೆ. ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯ ದಾಖಲೆಗಳ ಪಟ್ಟಿಯನ್ನು ಮಾಡಲಾಗ್ತಾ ಇದೆ. ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ.
ಹನುಮ ಹುಟ್ಟಿದ್ದು ತಿರುಪತಿಯಲ್ಲಿ ಅಂತ ಆಂಧ್ರ ಪ್ರದೇಶ ವಾದವನ್ನ ಮಾಡ್ತಾ ಇದೆ. ಟಿಟಿಡಿ ವಾದವನ್ನ ಮಾಡ್ತಾ ಇರುವಂತದ್ದು. ತಿರುಪತಿಯಲ್ಲಿ ಅಂಜನಾದ್ರಿ ಆಕಾಶ ಗಂಗಾ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ. ಈಗ ಆಲ್ರೆಡಿ ಟಿಟಿಡಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದಿಂದ ಘೋಷಣೆಗೆ ದಾಖಲೆಯನ್ನ ಸಲ್ಲಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿಯೂ ಕೂಡ ಈ ಕುರಿತು ಚರ್ಚೆ ಆಗಲಿದೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ PH ಪೂಜಾರ ಹಾಗೂ ಶಶಿಲ್ ನಮೋಶಿ ಅವರು ಚರ್ಚಿಸಲಿಕ್ಕೆ ಮುಂದಾಗಿದ್ದಾರೆ. ವಿಧಾನ ಪರಿಷತ್ಗೆ ಪೂರಕ ಮಾಹಿತಿಯನ್ನ ನೀಡಲಿಕ್ಕೆ ಜಿಲ್ಲಾಡಳಿತ ದಾಖಲೆಗಳ ಸಂಗ್ರಹವನ್ನ ಮಾಡ್ತಾ ಇದೆ. ಆ ವಿಧಾನ ಪರಿಷತ್ನ ಸದಸ್ಯರು ಅದರ ಪೂರಕ ದಾಖಲೆಗಳನ್ನಿಟ್ಟು ನಮ್ಮಲ್ಲೇ ಆಂಜನೇಯ ಹುಟ್ಟಿದ್ದು ಅನ್ನುವಂಥದ್ರ ಬಗ್ಗೆ ಏನೆಲ್ಲ ಐತಿಹಾಸಿಕವಾಗಿ ಪೌರಾಣಿಕವಾಗಿ ದಾಖಲೆಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಸಲ್ಲಿಸಲಿದ್ದಾರೆ. ಆಂಜನೇಯ ಆನೆಗುಂದಿ ಪ್ರದೇಶದ ಕಿಷ್ಕಿಂಧೆಯಲ್ಲಿಯೇ ಜನಿಸಿರುವಂತ ದಾಖಲೆಗಳನ್ನ ಸಂಗ್ರಹಿಸಲಾಗಿದೆ. ಸರ್ಕಾರದಿಂದಲೂ ಕೂಡ ಕೊಪ್ಪಳದ ಅಂಜನಾದ್ರಿಯೇ ಹನುಮನ ಜನ್ಮಸ್ಥಳ ಅಂತ ಅಧಿಕೃತವಾಗಿ ಘೋಷಿಸಲಿಕ್ಕೆ ಸಿದ್ಧತೆ ಮಾಡಲಾಗಿದೆ. ಯಾಕೆಂದ್ರೆ ಟಿಟಿಡಿ ಯಾವಾಗ ಆಂಜನೇಯ ಹುಟ್ಟಿದ್ದು ಅಂಜನಾದ್ರಿ, ಆಂಧ್ರದಲ್ಲಿರುವಂತ ಅಂಜನಾದ್ರಿಯಲ್ಲಿ ಅದೇ ಅದರ ಜನ್ಮಸ್ಥಳ, ಆಂಜನೇಯನ ಜನ್ಮಸ್ಥಳ ಅಂತ ವಾದವನ್ನ ಮಾಡಲಿಕ್ಕೆ ಮುಂದಾಯಿತು. ಸೊ ಈಗ ಕೊಪ್ಪಳದಲ್ಲಿ ಇರುವಂತ ಅಂಜನಾದ್ರಿ ಬೆಟ್ಟನೆ ಜನ್ಮಸ್ಥಳ ಅಂತ ವಾದವನ್ನ ಮಾಡಲಿಕ್ಕೆ ಅದಕ್ಕೆ ಪೂರಕ ದಾಖಲೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಮತ್ತೆ ಪೌರಾಣಿಕವಾಗಿ ಏನೇನೆಲ್ಲ ದಾಖಲೆಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಸಲ್ಲಿಸಲಿಕ್ಕೆ ಪೂರಕ ಮಾಹಿತಿಯನ್ನ ಅದರ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಸಂಸದರಾಗಿರುವಂತಹ ಸಂಗಣ್ಣ ಕರಡಿ ಅವರ ನೇತೃತ್ವದಲ್ಲಿ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಅವರ ನಿವಾಸದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಕೂಡ ಮಾಡಲಿರುವಂತದ್ದು. ಈ ಕುರಿತು ಅಧ್ಯಯನ ವರದಿಯನ್ನ ನೀಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಈಗ ನಾನಂತೀನಿ, ನಾನು ಅವ್ರಿಗೆ ಹೇಳ್ತೀನಿ, ಆಂಧ್ರದವ್ರಿಗೆ ಹನುಮಂತ 2 ಕಡೆ ಒಮ್ಮೆಗೆ ಹುಟ್ಟಿದನಪ್ಪ ಬರ್ತಾ ಆಗೈತೆ ಅಂತೀನಿ. ವರ್ಕೋತರ ನೀವು ಮಾಡಿಲ್ಲ, ನಮ್ಮಲ್ಲೇ ಹುಟ್ಟಿರ್ತಕ್ಕಂಥದ್ದನ್ನು ನಾವು ಕೊಡ್ತೀವಲ್ಲ ಎವಿಡೆನ್ಸ್. ಅಲ್ಲ, ಅದನ್ನ ಡಾಕ್ಯುಮೆಂಟ್ರಿ ಕಲೆಕ್ಟ್ ಮಾಡಿ ನಾವು ಕೊಡ್ತೀವಿ. ಈಗ ಕೊಟ್ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಘೋಷಣೆ ಮಾಡಿಸ್ತೀವಿ. ಅಲ್ಲೇನಾಗಿದೆ ಅಲ್ಲ ಅಪ್ಪಿ, ಏನಾಗಿದೆ ಅಂದ್ರ ಅವರು ಸ್ವತಃ ಮುಖ್ಯಮಂತ್ರಿಗಳು ವಿಸಿಟ್ ಮಾಡ್ತೀವಿ ಅಂದಾರೆ. ನಿನ್ನೆ ಆನಂದ್ ಸಿಂಗ್ ಅವರು ಇದ್ರು, ನಿನ್ನೆ ನಾವು ಪರಣ್ಣವ್ರು ಪ್ರಸ್ತಾಪ ಮಾಡಿದ್ವಿ. ಇಲ್ಲ ನಾನು ಬರ್ತೇನೆ, ಈಗ ಇದನ್ 4th ಆಗದಾದ್ರೆ ನಾವು ಬರ್ತೀನಿ, ಇಲ್ಲಾಂದ್ರೆ ಆಫ್ಟರ್ 4th ಅಂತೂ 100% ಬರ್ತೀನಿ. ಸಿಎಂ ಅಂದ್ರೆ ಫೈನಲ್, CM ನ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲೇ ಹುಬ್ಳಿಯಾಗ ಮಾಡಿದ್ದಾರೆ. ಈಗ ಆಂಜನೇಯನ ಬರ್ತ್ ಪ್ಲೇಸ್ ಯಾವ್ದು ಅನ್ನೋದು ಐಡೆಂಟಿಫೈ ಆಗ್ತದೆ. ಅದ್ರ ಬಗ್ಗೆ ನಾ ಹೇಳಿದ್ನಲ್ಲ, ಡಾಕ್ಯುಮೆಂಟ್ರಿ ನಾನು ಕೂಡ ಇನ್ವಾಲ್ವ್ ಆಗ್ತೀನಿ, ಪರಣ್ಣವ್ರ ಜೊತೆ ಮಾತಾಡ್ತೀನಿ. ಅಲ್ಲಿ ಇತಿಹಾಸಕಾರ ಯಾರ್ಯಾರು ಅದಾರ, ಇನ್ನು ಏನು ನಮ್ಮ ಮಟೀರಿಯಲ್ ಸಿಗ್ತಾವ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ನಿಯೋಗ ತಗೊಂಡೋಗಿ ಅದನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಪ್ಪ, ಇಲ್ಲಿ ಸಂಗಣ್ಣ ಕರಡಿ ಅವರ ನಿವಾಸದಲ್ಲಿ ಇಂದು ಸಭೆ ನಡೀತಾ ಇರುವಂತದ್ದು, ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೆಲ್ಲ ಪೂರಕ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ, ನಮ್ಮ ಕೊಪ್ಪಳದಲ್ಲಿರುವಂತಹ ಅಂಜನಾದ್ರಿ ಬೆಟ್ಟನೆ ಆಂಜನೇಯನ ಜನ್ಮಸ್ಥಳ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಇದೇನಂತ ಹೇಳಿದ್ರೆ ಕಳೆದ ವರ್ಷ ಏನು TDP ಒಂದು ವಿವಾದ ಹುಟ್ಟಿತ್ತು. ಆಂಜನೇಯ ಹುಟ್ಟಿರೋದು ತಿರುಪತಿಯಲ್ಲಿರುವಂತಹ ಆಕಾಶಗಂಗೆಯಲ್ಲಿರುವಂತಹ ಅಂಜನಾದ್ರಿ, ಇದಾದ್ರೆ ಕರ್ನಾಟಕದಲ್ಲ ಅನ್ನೋ ಮಾಹಿತಿ. ಅದರ ನಂತರ ಈಗ ಕರ್ನಾಟಕ ಸರ್ಕಾರ ಇದು ಕರ್ನಾಟಕದಲ್ಲಿ ಹುಟ್ಟಿರೋದು ಆಂಜನೇಯ ಮತ್ತು ಕಿಷ್ಕಿಂಧ ಪ್ರದೇಶ ಅನ್ನೋದನ್ನ ಅಧಿಕೃತವಾಗಿ ಹೇಳ್ಬೇಕಾಗಿತ್ತು, ಇಲ್ಲಿವರೆಗೆ ಆಗಿರ್ಲಿಲ್ಲ. ಈ ಮಧ್ಯೆ ಇದನ್ನ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಮಾಡಬೇಕು, ಅಂಜನಾದ್ರಿ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗಳು ಆಸಕ್ತಿ ವಹಿಸಿದ್ರೆ ಎಲ್ಲವೂ ಇದೆ. ಆದ್ರೆ ಇಲ್ಲಿ ಆಂಜನೇಯ ಇಲ್ಲೇ ಹುಟ್ಟಿದೆ ಅನ್ನುವಂಥದ ಅಧಿಕೃತ ಘೋಷಣೆ ಆಗದೆ ಇರೋದು ಇಲ್ಲಿ ಜನರಲ್ಲಿ ಒಂದಿಷ್ಟು ಆಕ್ರೋಶ ಇತ್ತು. ಜೊತೆಗೆ ಏನು TTDಯವರು ಈ ಮೊನ್ನೆ ದಿನ ಆಕಾಶಗಂಗಾ ಯೋಜನೆಯನ್ನ ಅಭಿವೃದ್ಧಿ ಯೋಜನೆ ಅಂತ ಇಟ್ಕೊಂಡ್ರು. ಆ ನಂತರದಲ್ಲಿ ಒಂದು ಬೆಳವಣಿಗೆ ಆಗ್ತದೆ ಅಂದ್ರೆ ಸಂಸದ ಕರಡಿ ಸಂಗಣ್ಣವರು ಇವತ್ತು ಅಧಿಕಾರಿಗಳ ಒಂದು ಸಭೆ ಕರೆದು ಮತ್ತೆ ಜೊತೆಗೆ ವಿಧಾನ ಪರಿಷತ್ತಿನಲ್ಲೂ ಸಹ ಈ ಕುರಿತು ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕವೇ ಆಂಜನೇಯನ ಜನ್ಮಸ್ಥಳ, ಇದು ಅಂಜನಾದ್ರಿ ಆಂಜನೇಯ ಹುಟ್ಟಿರುವುದು ಅನ್ನೋದನ್ನ ಹೇಳುವಂತ ಏನು ಪೌರಾಣಿಕ ಹಿನ್ನೆಲೆ ಇದೆ, ರಾಮಾಯಣ ಉಲ್ಲೇಖ ಇದೆ. ಜೊತೆಗೆ ಇಲ್ಲಿರುವಂತ ಇತಿಹಾಸದ ಏನೇನಿದೆ
ಮತ್ತು ಆ ಪುರಾವೆಗಳೇನಿದೀವಿ ಎಲ್ಲವನ್ನು ಸಂಗ್ರಹಿಸಿಕೊಳ್ಳುವಂತದ್ದು ಒಂದು ಔಪಚಾರಿಕ ಸಭೆಯನ್ನ ಇವತ್ತು ಸಂಗಣ್ಣವರು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಏನು ಕೆಲವೊಂದು ಇತಿಹಾಸ ತಜ್ಞರಾದಾರ ಅವರನ್ನ ತಮ್ಮ ನಿವಾಸಕ್ಕೆ ಕರೆದು ಮಾತನಾಡುವಂತ ಸಾಧ್ಯತೆ ಇದೆ. ಆದ್ರೆ ಅದ್ರ ಜೊತೆಗೇನೆ ಅವರು ಏನು ಬೇರೆ ಬೇರೆ ಕಡೆ ಇದ್ದು ಅಲ್ಲಿ ಸೇರಿಸಿಕೊಂಡು ಅವರ ಜೊತೆಗೆ ಮಾತುಕತೆ ಮಾಡಿ ಒಟ್ಟಾರೆ ಒಂದು ಇಡೀ ಕರ್ನಾಟಕ ಸರ್ಕಾರದಿಂದಲೇ ಇದು ಆಂಜನೇಯ ಇಲ್ಲಿಯ ಕಿಷ್ಕಿಂಧದಲ್ಲಿ ಹುಟ್ಟಿರುವುದು ಅನ್ನೋದನ್ನ ಹೇಳಿಸುವಂತ ಎಲ್ಲಾ ಪ್ರಯತ್ನಗಳು ನಡೆದಿವೆ. ಈ ನಿಟ್ಟಿನಲ್ಲಿ ಸಂಗಣ್ಣವರು ಒಂದು ಹೆಜ್ಜೆ ಮುಂದುವರೆಗಿ ಇವತ್ತು ಇತಿಹಾಸ ತಜ್ಞರು ಒಂದಿಷ್ಟು ಜೊತೆಗೆ ಮಾತುಕತೆ. ಈಗ ಇತಿಹಾಸ ತಜ್ಞರು ಜಿಲ್ಲಾಡಳಿತ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಸೆಲ್ವಪಿಳ್ಳೆ ಅಯ್ಯಂಗರ್ ಅವರು ಇತಿಹಾಸ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಸರ್, ಆಂಜನೇಯನ ಜನ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದ ಆಗ್ಬಿಟ್ಟಿದೆ. ಮತ್ತೊಂದ್ ಕಡೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ್ದು ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಅಂತ ಪ್ರೂವ್ ಮಾಡುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ಬಿಟ್ಟಿದೆ. ಏನ್ ಹೇಳಿಕ್ ಬಯಸ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ಇದು ಈಗಾಗಲೇ ಒಂದು ವರ್ಷದಿಂದ ನಡೀತಾ ಇರುವಂತಹ ಒಂದು ಗಲಾಟೆಗಳನ್ನು ನೋಡ್ತಾ ಇದ್ದೀವಿ ನಾವು. ಹೌದು, ಕಾರಣಾಂತರಗಳಿಂದ ಟಿಟಿಡಿ ಅವರು ಅಲ್ಲಿ ಒಂದು ಅನಗತ್ಯವಾದಂತಹ ಒಂದು ವಿವಾದವನ್ನ ಸೃಷ್ಟಿಸ್ತಾ ಇದ್ದಾರೆ. ಅದು ಅವರವ್ರಿಗೆ ಬೇಕಾಗಿರ್ಲಿಲ್ಲ. ಅದು ನಾನು ಇದನ್ನ ಮೊದಲೇ ಹೇಳಿದ್ದೀನಿ. ಇಲ್ಲಿ ರಾಮಾಯಣ ನಮಗೆ ಪ್ರಧಾನವಾದಂತಹ ಒಂದು ಆಕರ. ಯಾಕಂದ್ರೆ ರಾಮಾಯಣದವನ್ನ ನೋಡಿನೇ ಮುಂದಿಂದೆಲ್ಲ ಬರ್ದಿರೋದು. ವಾಲ್ಮೀಕಿ ರಾಮಾಯಣವೇ ಮುಖ್ಯವಾದಂತಹ ಆಕರ. ಆ ಆಕರ ಗ್ರಂಥದಲ್ಲಿ ಇಲ್ಲಿ ಗೋಕರ್ಣ, ನಮ್ಮ ಮತಂಗಾಶ್ರಮ, ನಮ್ಮ ಪಂಪಾ ಸರೋವರ ಎಲ್ಲ ಪರಿಸರಗಳನ್ನ ಅಂದ್ರೆ ಹನುಮಂತನ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಅಲ್ಲಿ ಹೇಳಲಾಗಿದೆ ಇಲ್ಲಿ ರಾಮಾಯಣದಲ್ಲಿ. ಇದು ಇವಾಗ ಮತಂಗಾಶ್ರಮ, ಪಂಪಾ ಸರೋವರ, ಗೋಕರ್ಣ ಕ್ಷೇತ್ರ ಇದೆಲ್ಲ ಅಲ್ಲಿದೆಯಾ ಅಲ್ಲಿ ಟಿಟಿಡಿನಲ್ಲಿ? ಇಲ್ಲ, ಇದು ಇಲ್ವೇ ಇಲ್ಲ. ಅದು ಅವ್ರಿಗೆ ಬೇಕಾದಂತಹ ಅನೇಕ ಕ್ಷೇತ್ರ ಮಹಾತ್ಮ್ಯ ಸ್ಥಳ ಪುರಾಣ ಅಂತ ಬರ್ತದೆ. ತಿರುಪತಿಯ ಸ್ಥಳ ಪುರಾಣದಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ಹನುಮಂತ ಹೋಗಿ ತಪಸ್ ಮಾಡ್ದ, ಅಂಜನಾದೇವಿ ತಪಸ್ ಮಾಡಿದ್ಲು ಅಂತಿದೆ. ಅದೆಲ್ಲ ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ವಲ್ಲ. ಅಂಜನಾದೇವಿ ತಿರುಪತಿಗೆ ಹೋಗಿರ್ಬಾರ್ದು ಅಂತ ಏನಿಲ್ವಲ್ಲ. ಜನ್ಮಸ್ಥಳದ ವಿಚಾರ ಅಷ್ಟೇ. ಜನ್ಮಸ್ಥಳದ ವಿಚಾರ ಅಷ್ಟೇ. ಅಂಜನಾದೇವಿ ಅಲ್ಲಿದ್ದಿದ್ರಿಂದ ಅಂಜನಾದೇವಿ ಅದೇ ಕ್ಷೇತ್ರ ಅಲ್ಲೇ ಹುಟ್ಟಿದ್ದು ಅಂತ ವಾದ ಮಾಡಿದ್ರೆ ಪ್ರಶ್ನೆ ಇಲ್ಲ, ಅದು ಪ್ರಯೋಜನ ಇಲ್ಲ. ಈಗ ನಾನು ಕೂಡ ಕಾಶಿಗೂ ಹೋಗಿದ್ದೀನಿ, ರಾಮೇಶ್ವರಕ್ಕೂ ಹೋಗಿದ್ದೀನಿ, ಟಿಟಿಡಿಗೂ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ ನಾನು. ಆದ್ರೆ ನನ್ನ ಜನ್ಮಸ್ಥಳ ಮೇಲ್ಕೋಟೆನೆ ಅಲ್ವೇ. ಹಾಗೆ ಅಲ್ಲಿ ರಾಮಾಯಣ ನಮಗೆ ಪ್ರಧಾನವಾದದ್ದು. ಆಮೇಲೆ ಬರ್ದಿರೋದೆಲ್ಲ ನಂತರದ ಕಥೆಗಳವೆಲ್ಲ. ಮುಖ್ಯವಾಗಿ ರಾಮಾಯಣದಲ್ಲಿ ಅವನು ಹೇಳ್ತಾನೆ, ನನ್ನ ತಂದೆ ಋಷ್ಯಮೋಕ ಪರ್ವತದಲ್ಲಿದ್ದ, ಮತಂಗಾಶ್ರಮದಲ್ಲಿದ್ದ, ಅಲ್ಲೆಲ್ಲ ಇದ್ದ, ಕೇಸರಿಗೆ ಹುಟ್ಟಿದವನು ನಾನು ಅಂತ ಹನುಮಂತನೇ ರಾಮನಿಗೆ ಪರಿಚಯ ಮಾಡ್ಕೊಳ್ಳುವಾಗ ಹೇಳ್ತಾನೆ. ಆದ್ರಿಂದ ಇದು ಅನಗತ್ಯವಾದ ವಿವಾದ. ಅದು ಅಲ್ದೇನೆ ಈಗ ನೀವು ಈ ನಮ್ಮ ಅಂಜನಾದ್ರಿ ಇದೆ, ಬಹಳ ದೀರ್ಘಕಾಲದಿಂದ ನಂಬ್ಕೊಂಡು ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ವಿಜಯನಗರದ ಅರಸರು ಶಾಸನಗಳನ್ನ ಹಾಕ್ಸಿದ್ದಾರೆ. ಆಮೇಲೆ ಅಲ್ಲಿ ಪ್ರಾಗೈತಿಹಾಸಿಕ ಪರಿಕಲ್ಪನೆಗಳೆಲ್ಲ ಇವೆ. ಆಮೇಲೆ ಎನ್ವಿರಾನ್ಮೆಂಟಲಿಸ್ಟ್ಗಳು ಕೂಡ ಅಲ್ಲೆಲ್ಲ ಹೇಳಿದ್ದಾರೆ. ಇಲ್ಲಿ ತನಕ ಈ ತೃಪ್ತಿಯವ್ರದ್ದೇನಾದ್ರು ಇತ್ತಾ? ನೀವೇ ಯೋಚನೆ ಮಾಡಿ. ಒಂದು ವರ್ಷದ ಮುಂಚೆ ಇಲ್ಲಿ ಜನ ಕೇಳಿಸ್ಕೊಳ್ತಾ ಇರೋರೆಲ್ಲ ಯೋಚನೆ ಮಾಡ್ಲಿ. ತಿರುಪತಿ ಇದು 1 ವರ್ಷಕ್ಕೆ ಮುಂಚೆ ಆಂಜನೇಯನ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ರಾ? ಇವಾಗ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಮಾಡ್ಬಿಟ್ರು. ಆದ್ರೆ ಅಂಜನಾದ್ರಿಯ ಇತಿಹಾಸವನ್ನ ನೀವು ನೋಡಿದ್ರೆ, ಅಂಜನಾದ್ರಿಯ ಇತಿಹಾಸ ವಿಜಯನಗರ ಕಾಲದಲ್ಲೇ ಬೇಕಾದಷ್ಟಿದೆ. ಮಾಲ್ಯವಂತರ ಗುಣಾತ ಅಂತ ಒಂದು ಜಾಗ ಇದೆ ಎಲ್ಲಿ ಹಂಪಿನಲ್ಲಿ. ಅಲ್ಲಿ ರಾಮ ಕುಳಿತಿರುವಂತಹ ಜಾಗ. ಅಲ್ಲಿ ರಾಮ ಲಂಕೆಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಕುಳಿತಿದ್ದ. ಯಾಕಂದ್ರೆ ಮಳೆಗಾಲ ಇತ್ತು. ಅಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ, ಶಾಸನಗಳಿದೆ. ಇದೆಲ್ಲ ಎಷ್ಟು ಪ್ರಾಚೀನವಾದ ದಾಖಲೆಗಳಿವೆಲ್ಲ. ಇದಕ್ ಮುಂಚೆ ಅಂದ್ರೆ ಇವೆಲ್ಲ ನಾನು ಹೇಳ್ತಾ ಇರೋದು ವಿಜಯನಗರ ಕಾಲ. ಅದಕ್ಕೆ ಹಿಂದಿನ ಕಾಲಗಳಲ್ಲಿ ರಾಮಾಯಣ ಅಂತೂ ನಿಮಗ್ ಗೊತ್ತು, ಕ್ರಿಸ್ತಪೂರ್ವ 600 ಇವೆಲ್ಲವನ್ನು ಹೇಳಿರೋದು. ಅದು ಇವರು 1 ವರ್ಷದಿಂದ ಈ ಖ್ಯಾತೆ ತೆಗೆದ್ಬಿಟ್ಟು ಇವಾಗೇನೋ ದುಡ್ಡಿದೆ ಅವ್ರಿಗೆ, ಟಿಟಿಡಿ ಅವ್ರಿಗೆ ಜಾಸ್ತಿ ದುಡ್ಡಿದೆ ಅಲ್ವಾ? ಯಾಕಂದ್ರೆ ಬೇರೆಯವ್ರಿಗೆ ಇವಾಗ ಅಂಜನಾದ್ರಿ ಟ್ರಸ್ಟ್ಗಾಗ್ಲಿ ಈ ಕರ್ನಾಟಕದ ಕೆಲವು ದೇವಾಲಯಗಳಿಗೆ ಇರುವಷ್ಟು ಆದಾಯ ನಮ್ಮಲ್ಲಿ ಕಮ್ಮಿ. ಅವರಿಗೆ ತಿರುಪತಿ ಅತ್ಯಂತ ಪವಿತ್ರವಾಗಿದೆ ಅಂತ ಜನ ನಂಬೋದ್ರಿಂದ ಭಾರತೀಯರು ಅಲ್ಲಿ ಹೆಚ್ಚು ದುಡ್ಡು ಬರ್ತಾ ಇದೆ. ದುಡ್ಡು ಬಂದ್ರೆ ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಬೇಕಲ್ಲ. ನಾವ್ ಹೇಳಿದ್ದೆ ವೇದವಾಕ್ಯ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿದಾರೇನೋ. ಹೌದು, ದುಡ್ಡಿನ ಪವರ್ ಅದು. ಯಾಕಂದ್ರೆ ದುಡ್ಡಿದೆ, ದೇವಸ್ಥಾನವನ್ನು ಕಟ್ಬಿಡ್ಬೋದು, ಏನ್ ಬೇಕಾದ್ರೂ ಪುಸ್ತಕಗಳು ಪ್ರಕಟ ಮಾಡ್ಬೋದು ಅಂತ ಮಾಡ್ಬೋದು. ಆದ್ರೆ ಜನ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡ್ತಾರೆ. ಆದ್ರಿಂದ ಅವರು ಅದು ಅಲ್ದೇನೋ ಟಿಟಿಡಿ ಅನ್ನೋದು ತಿರುಮಲ ತಿರುಪತಿ ದೇವಸ್ಥಾನಂ ಒಂದು ಧಾರ್ಮಿಕ ಸಂಸ್ಥೆ. ಧಾರ್ಮಿಕ ಗೊಂದಲಗಳನ್ನು ಹುಟ್ಟಾಕ್ಬಾರ್ದವ್ರು. ಅದು ಅವ್ರ ಕೆಲಸ ಅಲ್ಲ ಅವ್ರದ್ದು. ಒಂದ್ ವೇಳೆ ರಿಸರ್ಚ್ ಅಲ್ಲಿ ಹನುಮ ಜನ್ಮಸ್ಥಳ ಅವ್ರದೇ ಅಂತ ಗೊತ್ತಾಗಿದ್ರು ವಿವಾದ ಮಾಡಬಾರ್ದಾಗಿತ್ತು ಅವರು.
ಅವ್ರದ್ದೇನೂ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಅವರಲ್ಲಿ ದಾಖಲೆಗಳು ಇಲ್ಲ, ಏನೂ ಇಲ್ಲ. ಅವ್ರದ್ದೆಲ್ಲ ಬರೀ ನಾನು ಆ ಪುಸ್ತಕಗಳಿಗೆ ಈಗಾಗಲೇ ಉತ್ತರಗಳನ್ನು ಕೊಟ್ಟಿದ್ದೀವಿ. ನಾನು ಆಂಧ್ರದ ಚಾನೆಲ್ಗಳಲ್ಲಿ ಮಾತನಾಡುವಾಗ್ಲೂ ಕೂಡ, ತಿರುಪತಿನಲ್ಲೂ ಕೂಡ ನಮ್ಮ ವಿದ್ವಾಂಸರು ಪ್ರಬಲವಾಗಿ ಇದಲ್ಲ ಅಂತ ಮಂಡಿಸಿದ್ದಾರೆ. ಆದ್ರಿಂದ ಸುಮ್ಮನೆ ಈ ವಿವಾದವನ್ನ ಮಾಡಿಕೊಂಡು ಇದರಿಂದ ಏನು ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ ಸಮಾಜಕ್ಕೆ ಹೇಳಿ, ಅಲ್ವಾ? ಅದ್ರ ಬದಲು ಅದೇ ಟಿಟಿಡಿ ಅವರು ನೋಡೋಣ ಸರ್, ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಜನ್ಮಸ್ಥಳ ಅನ್ನುವಂತ ನಿಟ್ಟಿನಲ್ಲಿ ಪೂರಕ ದಾಖಲೆಗಳನ್ನ ಕೊಟ್ಟು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.